ಪ್ರೀತಿ ಕವನ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಹಿಂಗೆ ಮನೆ ನೋಡಿಕೊಂಡು ಸುಮ್ಮನೆ ನಿಂತ್ಕೊಂಡಿದ್ವಿ. ಏನೋ ಒಂಥರ ಇವಾಗ ನೆಮ್ಮದಿ ಆದಂಗೆ ಆಯ್ತಲ್ವ ಮನಸ್ಸಿಗೆ. ಮನೆ ಆಗಿ ಗೃಹ ಪ್ರವೇಶ ಆಗಿದ್ದಕ್ಕೆ ಏನೋ ಒಂಥರ ನೆಮ್ಮದಿ ಆದಂಗೆ ಆಯಿತು. ಮೇಲ್ಗಡೆ ಒಂದು ಕೆಳಗಡೆ ಒಂದು ಮನೆ ಮಾಡ್ಕೊಂಡಿದ್ದಕ್ಕೆ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತಲ್ವೇನ್ರಿ? ಅಯ್ಯೋ ಅಕ್ಕ, ಎಷ್ಟು ಜನ ಎಷ್ಟು ಹೊಗಳಿದ್ರಕ್ಕ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ತುಂಬ ಜನ ಹೊಗಳಿದ್ರು ಕಣಕ್ಕ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ನಿಜ, ಇಬ್ಬರು ಅಣ್ಣ ತಮ್ಮಂದ್ರಂದ್ರೆ ಹಿಂಗಿರ್ಬೇಕಪ್ಪ. ಇಬ್ರು ಮೇಲೊಂದು ಕೆಳಗೊಂದು ಹಿಂಗೆ ಮನೆ ಮಾಡ್ಕೊಂಡಿದ್ದೀರಲ್ಲ ಅಂತೇಳಿ ತುಂಬ ಖುಷಿ ಪಟ್ಟರು ಅಕ್ಕ. ನಿಜ, ತುಂಬ ನನಗೂ ಖುಷಿ ಆಯಿತು. ಅಯ್ಯೋ ಎಷ್ಟು ಜನ, ಸಖತ್ತು ಜನ ಹೇಳು. ನಮ್ಮ ಮಿಕ್ಕಿ ಫ್ರೆಂಡ್ ಅರ್ಧ ಮಸ್ತಾಗಿ ಬಂದಿದ್ರು. ನಿಜವಾಗ್ಲೂ ಅವ್ನ ಫ್ರೆಂಡೇ ಜಾಸ್ತಿ. ಸಖತ್ತು ಜನ ಬಂದಿದ್ರು. ಬಾವ, ಅವ್ರ ಫ್ರೆಂಡೇ ಒಂದು 50 ಜನ ಬಂದಿದ್ರೇನಪ್ಪ. ವಿಕ್ಕಿ ಫ್ರೆಂಡ್ಗಳೇ ಜಾಸ್ತಿ. ನಿಮ್ಮ ಫ್ರೆಂಡ್ಗಳು ಒಂದು 10 ಜನ ಬಂದಿದ್ರು ಅನ್ಸುತ್ತೆ ಅಲ್ವೇ? ನಿಮ್ಮ ಫ್ರೆಂಡ್ಗಳು ಸ್ವಲ್ಪ ಕಡಿಮೆನೇ. ಅಯ್ಯೋ, ನಮ್ಮ ಅಪ್ಪಾಜಿಗಂತೂ ಎಷ್ಟು ಖುಷಿ ಆಯಿತು ಬಾವ. ನಿಜ, ತುಂಬ ಖುಷಿ ಪಟ್ಬಿಡ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೀರಮ್ಮ ಅಂತೇಳಿ. ಅವರು ಹಂಗೆ ಬಂಗಾರದಂಗಡಿ ಓನರು, ಅವರು ತುಂಬ ಖುಷಿಪಟ್ಟರು, ಪಟೇಲ್ ಗೌಡ್ರು. ನಾನು ಎಷ್ಟು ಆಸೆಗಿದ್ದೆ, ನಾನು ಕರೆದ್ರು ಕರಿಬೋದೇನೋ, ಹೋಗೋಣ ನೋಡೋಣ ಮನೆ ಹೆಂಗೈತೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಕರೀಲೇ ಇಲ್ಲ. ಹೊರಗೇನೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಆದರೆ ಒಳಗೆ ಹೆಂಗಿರ್ಬೋದಪ್ಪ ಅನ್ನಿಸ್ತೈತೆ. ನಿಜ, ಅಣ್ಣ ತಮ್ಮಂದ್ರಿಬ್ರು ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡ್ರು. ಅಯ್ಯೋ, ನನಗೆ ಅವ ಅದೃಷ್ಟ ಇಲ್ಲ ಅನಿಸುತ್ತೆ. ನಾನು ಬಾಳು ಹೇಳ್ಬಾರ್ದು, ಇಂಥ ಮನೆಗಿರೋ ಯೋಗ್ಯತೆ ಇಲ್ಲ, ನನಗೆ ಅದೃಷ್ಟ ಇಲ್ಲ ಅಂತ ಅನ್ಕೋಬೇಕು. ನೋಡಮ್ಮ, ಇನ್ನೂ ಹೊರಟಿಲ್ಲ. ಇಬ್ಬರು ಇನ್ನೂ ಇಲ್ಲೇ ಇದ್ದೀರಾ, ಹೊರಗೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲಮ್ಮ. ಯಾಕಪ್ಪ, ಎಲ್ಲಿಗೆ ಹೋಗ್ತೀರಾ? ಮಾವ ಇಬ್ಬರಿಗೂ ಒಂದೊಂದು ಫ್ರಿಜ್ ಕೊಡಿಸುತ್ತಂತೆ. ಮೇಲ್ಗಡೆ ಒಂದು ಕೆಳಗಡೆ ಒಂದು, ಎಲ್ಲ ಎರಡೆರಡು ನಮ್ಮ ಮಾವ ಕೊಡಿಸಿರೋದು. ಎಲ್ಲ ಫಿಲ್ಟ್ರ್, ಮೇಲ್ಗಡೆ ಒಂದು ಕೆಳಗಡೆ ಒಂದು, ಎಲ್ಲ ಎರಡೆರಡು, ಪ್ರತಿಯೊಂದು ಎರಡೆರಡು. ಅದಕ್ಕೆ ಇವತ್ತು ಫ್ರಿಜ್ಜನ್ನು ಕೊಡಿಸ್ತೀನಿ ಇಬ್ಬರಿಗೂ, ಡಬಲ್ ಡೋರಿಂದ ಇಬ್ಬರಿಗೂ ಒಂದೊಂದು ಅಂತೇಳಿ ಹೇಳೈತೆ. ಅದಕ್ಕೆ ಫ್ರಿಜ್ ತಗೊಂಬರಕ್ಕೆ ಹೋಗೋಣ ಅಂತೇಳಿ ಹೇಳ್ತೈತೆ. ನೀವು ಬರ್ತೀರಾ? ವಿಕ್ಕಿನೂ ಬರಲಿ. ವಿಕ್ಕಿನೂ ಬಂದ ನಾವೆಲ್ಲರೂ ಹೋಗೋಕ್ಕಾಗುತ್ತೆ. 4 ಜನನೂ ಹೋಗೋಕ್ಕಾಗುತ್ತೆ. ಅಯ್ಯೋ, ಅವೆಲ್ಲ ಫ್ರಿಜ್ಜು, ಅದು ಇದು ವಾಷಿಂಗ್ ಮಿಷಿನು, ಅದೆಲ್ಲ ಹೆಣ್ಮಕ್ಳು ಇಷ್ಟಪಟ್ಟು ತರೋ ಅಂಥ ವಸ್ತುಗಳು. ಅವು ಏನು ನಾವು ಬರಬೇಕು ಅಂತ ಏನಿಲ್ಲ. ಮನೆ ಹತ್ರ ಇರ್ತೀನಿ ನಾನು, ಕೆಲ್ಸಕ್ಕೆ ಹೋಗಿ ಬಂದು ಸ್ವಲ್ಪ ಸಾಕಾದಂಗೆ ಆಗೈತೆ. ಇನ್ನೇನು, ಹೋಗಿ ಬರ್ರಿ, ಅಪ್ಪ ಬರುತ್ತಲ್ಲ, ಕ್ಯಾಶಿಯರ್ ಇದ್ದಂಗೆ ನಾವು ಯಾಕೆ, ಹೋಗಿ ಬರ್ರಿ. ನನಗಂತೂ ಆಶ್ಚರ್ಯನೋ ಆಶ್ಚರ್ಯ. ಅಲ್ಲ, ಮೊನ್ನೆ ಇನ್ನು ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಮಾಡಿದ್ರು. ಅಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು, ಎಲ್ಲ ಫಿಲ್ಟ್ರು, ಯು ಪಿ ಎಸ್ಸು, ಮತ್ತು ಟಿ ವಿ ಎಲ್ಲ ತೊಗೊಂಬಂದರು. ಆದರೆ ಇವಾಗ ನೋಡಿದ್ರೆ ಅಲ್ಲಿ ಫ್ರಿಡ್ ತೊಗೊಬರ್ತಾಯಿದ್ದಾರೆ. ಸಾಲ ಮಾಡಿ ಕಟ್ಟಿಲ್ಲ ಅನ್ಸುತ್ತಲ್ವ ಇವರು, ದುಡ್ಡಿರೋಕ್ಕೆ ಕಟ್ಟಿವ್ರಿ. ಯಪ್ಪ, ಸಾಮಾನಿಗೆಲ್ಲ ವಾಸೋದು. ಅಯ್ಯೋ, ನನಗೆ ಭಾಗ್ಯ ಇಲ್ವೇ? ಏನು ಮಾಡೋಣಪ್ಪ. ನನಗೆ ಹೆಂಗಿದ್ದವ್ರು ಹೆಂಗಾದ್ರು, ನಾನಿದ್ದಾಗಿಂತ ಅದೃಷ್ಟ ಇದ್ದಿದ್ರೆ ನಾನು ಹಿಂಗಿರ್ತಿದ್ದೆ ಅನ್ನಿಸ್ತೈತೆ. ನನಗೆ ಬಂದಿರೋ ಅದೃಷ್ಟ ಈ ಕವನಿಗೆ ಹೋಗ್ಬಿಡ್ತು. ಇವಳು ಕವನ ಬಂದಾಗಿಂದ ಅವಳಿಗೆ ಅದೃಷ್ಟ ತಿರುಕೆಂಟು, ನನಗೆ ದುರದೃಷ್ಟ ಬಂತು. ಏನು ಮಾಡೋಣಪ್ಪ ಇವಾಗ ಅನ್ನಿಸ್ತೈತೆ. ನಿಜ, ತುಂಬ ಬೇಜಾರಾಗ್ತೈತೆ. ನನಗೆ ಎಂಥ ಒಳ್ಳೆ ಲಕ್ಕಿತ್ತಪ್ಪ, ಅದನ್ನು ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ. ಬರೀ ನಾನು ನಿಂತ್ಕೊಂಡು ಮಕ್ಕ ನೋಡೋದೇ ಆಯಿತು. ನಾನು ಕರೆದಿದ್ರೆ ಹೋಗಿ ಒಳಗಾದ್ರೂ ನೋಡ್ಕೊಂಬರೋಣ ಎಲ್ಲ ಹೆಂಗೈತೆ. 2 ಫ್ಲೋರು, ಲಿಫ್ಟ್ ಎಲ್ಲ ಐತೆ. ಅಯ್ಯಪ್ಪ, ಐತೆ ಅನ್ಬೇಡ ಮನೆ. ಇಡೀ ನಮ್ಮೂರಾಗೆ ನಂಬರ್ 1 ಮನೆ. ಎಲ್ಲರೂ ಹೊಗಳ್ತಾರೆ, ಡಬಲ್ ಬಿಲ್ಡಿಂಗ್ ಮನೆ, ನಂಬರ್ 1 ಮನೆ ಊರಲ್ಲಿ ಅಂತೇಳಿ ತುಂಬ ಜನ ಹೊಗಳ್ತಾರೆ. ಏನಪ್ಪ ಎಲ್ಲ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಜ್ಜಿ, ಹಿಂಗೆ ಮಾತಾಡ್ತಿದ್ವಿ. ಅಪ್ಪಯ್ಯ ಇಬ್ರಿಗೂ ಒಂದೊಂದು ಫ್ರಿಜ್ ಕೊಡಿಸ್ನಿ ಅಂತಂತೆ. ಮೇಲ್ಗಡೆ ಒಂದು ಕೆಳಗಡೆ ಒಂದು, ಇಬ್ಬರು ಸಸ್ಯರಲ್ಲ, ಅದಕ್ಕೆ ಇಬ್ರಿಗೂ ಎಲ್ಲ ಒಂದೊಂದು ಕೊಡಿಸೈತೆ. ಅದಕ್ಕೆ ಇನ್ನೊಂದು ಫ್ರಿಜ್ ಒಂದು ತರಬೇಕು. ಅದಕ್ಕೆ ಇಬ್ರಿಗೂ ಒಂದೊಂದು ಕೊಡಿಸ್ತೀನಿ, ಬರ್ರಮ್ಮ ಫ್ರಿಜ್ ತರಕ್ಕೆ ಹೋಗೋಣ ಅಂತೇಳಿ ಹಿಂಗೆ ಕರಿತಾ ಇತ್ತು. ಅದಕ್ಕೆ ಅದನ್ನೇ ಮಾತಾಡ್ತಿದ್ವಿ. ತಾಂಬರಪ್ಪ, ಎಲ್ಲ ಹೊಸ ಮನೆಗೆ ಹೊಸದ ತಾಂಬರ್ರಿ. 2 ಮನೆ ಕಟ್ಟಿದ್ದೀವಿ ಕಣಪ್ಪ, ನಿಜವಾಗ್ಲು. ಎಲ್ಲರೂ ಹಂಗೆ ಹೊಗಳ್ತಾರೆ ನೋಡಪ್ಪ. ಅಲ್ಲಿಂದ ಇಲ್ಲಿಗೆ ಬಂದು ಎಂಥ ಚೆನ್ನಾಗಿ ಮಾಡವ್ರೆ ಲಿಕ್ಕಿ ವಿಕ್ಕಿ ಇಬ್ರು. ಎಲ್ಲ ನೋಡು, ಹೆಂಗಂದ್ರೂ ನೀವು ಕೆಲ್ಸಕ್ಕೆ ಹೋಗ್ತೀರ ಅಲ್ವಿ? ಮಸ್ತಾಗಿ ಆಸ್ತಿ ಐತೆ, ಹೊಲ ಐತೆ, ಕೋಟಿಗಟ್ಟಲೆ ಆಸ್ತಿ ಇದ್ರೂ ನೋಡಿ ನೀವು ಕೆಲ್ಸಕ್ಕೆ ಹೋಗ್ತೀರ. ಅದಕ್ಕೆ ಮತ್ತೆ ಕಷ್ಟ ಸುಖ ಅಂದಂಗೆ ಮಾಡೋದಕ್ಕೆ ಕಣಪ್ಪ ನೀವತ್ತು ಚೆನ್ನಾಗಿರೋದು. ಅದಕ್ಕೆ ದೇವರು ಅಂತ ಅನ್ನ ಕೊಟ್ಟಿರೋದು. ಇಬ್ಬರು ಸೊಸೆಯರೂ ಹಂಗೆ ಹೊಂದ್ಕೊಂಡು ಹೋಗ್ತೀರಾ, ಇಬ್ಬರು ಮಕ್ಕಳು ಹಂಗೆ ಹೊಂದ್ಕೊಂಡು ಹೋಗ್ತೀರಾ. ನಿಮ್ಮ ಅಪ್ಪ ಏನೋ ಹಂಗೇನೆ ಹೊಂದ್ಕೊಂತಾನೆ, ಅದಕ್ಕೇನೆ ಚೆನ್ನಾಗಿರೋದು ಕಣಪ್ಪ ಇಬ್ಬರಳು. ನೀವು ಕಷ್ಟಪಟ್ಟು ಮಾಡ್ತೀರ ಕಣಪ್ಪ, ಕಷ್ಟ ಜೀವಿಗಳು. ಈ ಅಮ್ಮ ಬೇರೆ ಇನ್ನೊಬ್ಳು ತಾಳೆ ಹೊಗಳೋದು ನೋಡಿರೇ ನನಗೆ ಇದ್ದಿದ್ದು ಸೈಜ್ಗೆ ಮತ್ತಾಗಲ್ಲ. ರಾತ್ರಿ ಎಲ್ಲ ನಿದ್ದು ಬರಲ್ಲ. ಅಯ್ಯೋ, ಈ ಡಬಲ್ ಫ್ಲೋರ್ ಮನೆ ನೋಡಿದರೆ ನನಗಂತೂ
ನಿಜವಾಗ್ಲೂ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಏನು ಮಾಡೋಣಪ್ಪ ಇವಾಗ ಅನ್ನಿಸ್ತೈತೆ. ನನ್ನ ಅವ್ರ ಮುಂದೆ ನಿಂತ್ಕೊಂಡಿರಲಿ, ಕರೆಯಲ್ಲ. ನಾನು ಅದೇ ಬೇಕಲ್ಲ, ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತೀನಿ. ಕರಿತಾರೇನೋ ಹೋಗೋಣ ಅಂತೇಳಿ ಮನೆ ಮುಂದೆನೇ ನಿಂತ್ಕೊಂಡಿರ್ತೀನಿ. ಹಂಗಂದ್ರೂ ಅವ್ರು ಕರೆಯಲ್ಲ. ನನಗೆ ಹೋಗೋಕ್ಕೆ ಅದೃಷ್ಟ ಇಲ್ಲ ಅಂತ ತಿಳ್ಕೊಬೇಕಷ್ಟೇ. ನಾನು ಏನೇನೋ ಅಂದ್ಕೊಂಡಿದ್ದೆ, ಆದರೆ ಅದಾಗಿದ್ದೇ ಬೇರೆ. ಸಗುಣ ಎಲ್ಗ ಹೋಗೈತೆ? ಮನೆಕೊಂಡಿರ್ಬೇಕು. ಯಾಕನ ತಲೆನೋಯ್ತೈತೆ ಅಂತಿತ್ತು. ಕೆಲಸದಾಗ ಅಲ್ಲೋ ಇಲ್ಲೋ ಓಡಾಡ್ತಲ್ಲ, ತಲೆನೋವಿಗೆ ಎಲ್ಲ ಮನೆಕೊಂಡಿರ್ಬೇಕು ಕಣಜ್ಜಿ. ಬಾ ಒಳಕ್ಕೆ. ಬಿಡಮ್ಮ ತಗೊಳಕ್ಕೆ ಇನ್ನೇನಿಲ್ಲ ಅಂತ ಆಸೆ ಏನಕ್ಕೈತಿ. ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀರ. ಎಲ್ಲರೂ ಹಂಗೆ ಅಂದರು ಕಣಮ್ಮ. ಎಲ್ಲರೂ ಇಡೀ ಊರಾಗೇನೆ ಅಣ್ಣ ತಮ್ಮಂದ್ರು ಎಂಥ ಚೆನ್ನಾಗಿ ಮಾಡ್ಕೊಂಡಿದ್ದಾರಪ್ಪ ಅಂತೇಳಿ ಎಲ್ಲರೂ ಹಂಗೆ ಕಣಮ್ಮ ಹೇಳಿದ್ದು. ಎಲ್ಗ ಹೊಲ್ಟಿದ್ದೀರೇನ? ಹೋಗ್ರಿ. ಇನ್ನೇನು ನಾನು ಇನ್ನೇನು ಒಳಗೆ ಬರೋಣ. ಹೋಗ್ರಿ, ಎಲ್ಗ ಹೊಲ್ಟಿದ್ದೀರ? ನಿಮ್ಮ ಆಮೇಲೆ ಖುಷಿಯಾಗಿ ಕೊಡಿಸ್ತಾನೆ ಎಲ್ಲ ತಗೊಂಡು ಬರ್ರಿ. ಮನೆ ಅಂದಮೇಲೆ ಎಲ್ಲ ಇರಬೇಕು. ಇರ್ಬೇಕಣಮ್ಮ. ನಮ್ಮ ಹೊಸನೂ ಇಪ್ಪಟ್ಟು ಕಟ್ತಾನೆ. ಅವನು ಇಪ್ಪಟ್ಟು ಕಟ್ಬೇಕು ಅಂತೇಳಿ ಹಾಲೇನೇ ಸೈಡ್ ತಕ್ಕಂಡವನೇ ಕಟ್ತಾನೆ ಅವನು. ಮೇಲಿಂದ ಅವನು ಮನೆ ಕಟ್ತಾನೆ. ಅವನು ನಾಳೆ ಭಾಳ ದಿನದಿಂದಲೂ ಹಂಗೆ ಅನ್ಕೊಂಡಿದ್ದಾನೆ. ಅವನು ಕಟ್ಟಬೇಕು ಅಂತ ಹೇಳಿ. ಹೆಂಗ ನಿಮ್ಮನ್ನು ನೋಡಿ ಹೆಂಗತ್ತ ನೋಡು. ಎಂಥ ಚೆನ್ನಾಗಿ ಕಟ್ರೆ ನಮಗೇನೋ ಖುಷಿ ಪಡ್ತೀವಪ್ಪ. ನಾವು ಒಬ್ರು ಮಾಡಿರೋದು ನೋಡಿ ವಾಟರ್ ಕಮಲ ಖುಷಿ ಪಡ್ತೀವಿ. ನಾವು ಯಾವತ್ತು ವಾಟರ್ ಕಮರು ಬರೀ ಹಂಗೋಗೋದೇ. ನನಗೇನೋ ಭಾಳ ಖುಷಿ ಆತ ಕಣಪ್ಪ. ಲಿಕ್ಕಿ ವಿಕ್ಕಿ ನೀವಿಬ್ರು ಅಣ್ಣ ತಮ್ಮಂದ್ರು ಹಿಂಗೆ ಮಾಡ್ಕೊಂಡಿರೋದಕ್ಕೆ ನನಗೇನೋ ಭಾಳ ಖುಷಿ ಆಯ್ತು. ಒಬ್ರು ನೋಡಿ ಒಟ್ಟುರ್ಕೋಬಾರ್ದು ಯಾವತ್ತೂ. ಒಟ್ಟುರ್ಕೊಂಡ್ರೆ ಯಾವತ್ತೂ ಮುಂದುವರಿಯಲ್ಲ. ಅಯ್ಯೋ ಅಜ್ಜಿ, ಈ ಮನೆ ಕಟ್ಟೋದಕ್ಕೆ ನಾನು ಕವನ ಮತ್ತು ಲಿಕ್ಕಿ ವಿಕ್ಕಿ ಎಲ್ಲರೂ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮ ಮಾವ ಅಂದರೆ ನಮಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಆದರೆ ಜನಗಳಿಗೇನು ಮಾತಾಡ್ತಾರೆ, ಅದ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ₹1 ಇಲ್ಲ ಅಂದರೂ ಯಾರೂ ಕೊಡಲ್ಲ, ಇದ್ರೂ ಕೊಡಲ್ಲ. ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ನಮ್ಮ ಮನೆ ಆಯ್ತಲ್ಲ ಬಿಡ್ರಿ. ಇನ್ನು ನಾವು ನೀನು ಸ್ವಲ್ಪ ನಾವು ಶಿಫ್ಟಿಂಗ್ ಮಾಡ್ಕೊತಾ ಇದ್ವಿ. ಎಲ್ಲ ಆದಮೇಲೆ ಮನೆ ಖಾಲಿ ಮಾಡ್ತೀವಿ. ಎಲ್ಲ ತಾಮಂದಿ ಕೇಳ್ರಿ ಇನ್ಯಾಕತ್ತ. ಹೆಂಗ ಚೆನ್ನಾಗಾಯ್ತತ್ತ. ಭಾಳ ಲೇಟ್ ಆಗಲಿಲ್ಲ ಹೇಳಮ್ಮ, ಬೇಗನೆ ಆಯಿತು ನಿಮ್ಮ ಮನೆ. ಬೇಗನೆ ಆಯಿತು. ನಾವು ಹಿಂಗೋ ಹೇಳಿ ಬೇಗ ಆಡಿಸ್ಕೊಂಡಿದ್ದಕ್ಕೆ ಹೆಂಗೋ ಬೇಗ ಆಯ್ತತ್ತ. ಏನು ಮಾಡೋಣ, ಮನೆಯಲ್ಲಿ ಇರಲಿಲ್ವಲ್ಲ. ಒಬ್ಬರು ಮನೆಗಿದ್ರೆ ಇಷ್ಟೇ. ನಮಗೆ ಬಾಡಿಗೆ ಮನೆಗಿದ್ದು ಇದು ಒಂಥರ ಸಾಕಾದಂಗಾಗಿತ್ತು. ಅವ್ರು ಬರೋರ ಓನರು ಆಗ್ಲಲ್ಲ ಒಂದೊಂದು ಹೇಳೋನು. ಆ ಅಜ್ಜ ಬಂದು ಕೂತ್ಕೊಂಡು ಏನು ಸುಮ್ಮನೆ ಹೇಳೋನು ಅನ್ಬೇಡ, ಅದನ್ನು ಅಚ್ಚುಕಟ್ಟು ಮಾಡ್ಕೊಳ್ರಿ, ಇದನ್ನ ಅಚ್ಚುಕಟ್ಟು ಮಾಡ್ಕೊಳ್ರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿ ಹೇಳ್ತಿದ್ದ ಸುಮ್ಮನೆ. ಅಯ್ಯೋ ಅಜ್ಜಂತ ತಲೆ ಕೆಡಿಸ್ಕೊಂಡು ಸಾಕಾಗಿತ್ತು. ನನಗಂತೂ ಅಯ್ಯೋ ಬಂದರೆ ನನಗೆ ಸಿಟ್ಟೂ ಬರೋದು. ಅತ್ಲಾಗೆ ಏನು ಮಾಡೋಣಪ್ಪ, ಮಾತಾಡೋಕ್ಕಾಗ್ತಿರ್ಲಿಲ್ಲ, ಬಿಡೋಕ್ಕಾಗ್ತಿರ್ಲಿಲ್ಲ. ಏನು ಅವ್ರ ಮನೆಯಾಗಿದ್ದೀವಿ, ಅವ್ರು ನಮಗೆ ಬಾಡಿಗೆ ಕೊಟ್ಟವ್ರೆ ಅಂತ ಹೇಳಿ ಸುಮ್ಮನೆ ಇರ್ತಿದ್ದೆ ಕಣಜ್ಜಿ. ನಮ್ಮ ಅಕ್ಕನೂ ಅಷ್ಟೇ ಸುಮ್ಮನಿರೋದು. ನಮ್ಮ ಪ್ರೀತಿ ಅಕ್ಕನೂ ಸುಮ್ಮನಿರೋದು, ನಾನು ಸುಮ್ಮನಿರ್ತಿದ್ದೆ. ಏನು ಮಾಡೋಣ, ಅದನ್ನು ಜಾಡ್ ಹೊಡೆದಿಲ್ಲ, ಇಲ್ಲಿ ಪೇಂಟ್ ಮಾಡಿರಿ, ಅಲ್ಲಿಗೆ ಅದನ್ನು ಮಾಡಿ ಇದು ಮಾಡಿರಿ ಅಂತ ಹೇಳಿ ತಲೆ ತಿಮ್ಮನವ ಅಜ್ಜ. ಅಯ್ಯೋ ಬೆಂಗಳೂರಿಂದ ಯಾಕೆ ಬರ್ತಾನಪ್ಪ ಈ ಅಜ್ಜ? ಅಲ್ಲೇ ಎಲ್ಲನೇ ಇದ್ದರೆ ಬೇಡ ಅಂಬುತ್ತೆ. ಬೆಂಗಳೂರ ಮಕ್ಕಳು ಕೆಲಸದಾಗಿದ್ದಾರೆ. ಮಕ್ಕಳು ಕೆಲಸದಾಗಿರೋದು ಬಿಟ್ಟು ಈ ಅಜ್ಜ ಯಾಕೆ ಬರ್ತಾನಪ್ಪ ಇಲ್ಲಿಗೆ ಅನ್ಸೋದು ನನಗಂತೂ. ಹಂಗೆ ಮತ್ತೆ ಏನು ಮಾಡೋಕ್ಕಲ್ಲ ಬಿಡತ್ತೆ. ಹಂಗೆ ನಿಮ್ಮದೇ ಇದರಲ್ಲ ಇವಾಗ ತಲೆ ಕೆಡಿಸ್ಕೊಬಿಡ್ರಿ ಸುಮ್ಮನೆ. ನಮ್ಮ ಮನೆ ರೆಡಿ ಆಗಿದೆ. ತುಂಬ ಜನ ಕೇಳ್ತಾ ಇದ್ರಲ್ಲ, ಪ್ರೀತಿಯವರು ಮನೆ ಕಟ್ತಾ ಇದ್ದಾರೆ, ಎಲ್ಲಿಗೆ ಬಂತು ಅಂತೇಳಿ. ಅಲ್ಲಿ ಗೃಹ ಪ್ರವೇಶ ಆಗಿ 8 ದಿನ ಆಗಿದೆ. ಅದಕ್ಕೇ ನಾವು ಅದು ಎಲ್ಲ ರಾಜ್ಯದಲ್ಲಿ ಇರೋದ್ರಿಂದ ನಮ್ಮ ಮನೆ ಗೃಹ ಪ್ರವೇಶದ ಡೇಟ್ಗೆ ಪ್ರೀತಿ ಮನೆಯದು ಗೃಹ ಪ್ರವೇಶನೂ ಆಗಿದೆ. ಅದಕ್ಕೇ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ರಿ ಅಂತ ಕೇಳ್ಕೊಳ್ತಾ ಗೃಹ ಪ್ರವೇಶದ್ದೆಲ್ಲ ವಿಡಿಯೋಸು ಮಾಡೋದಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಒಂದು ಸತಿ ಮನೆಯೇ ತೋರಿಸ್ತಾ ಇದ್ವಿ. ಹೇಗಿದೆ ನಮ್ಮ ಮನೆ? ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಾವ ಇವಾಗ ಫ್ರಿಜ್ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.